ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ, ಯೂಟ್ಯೂಬರ್ಸ್ ಮತ್ತು ನಮ್ಮ ಇದು ಟಿ ವಿ ವಾಹಿನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ. ನಮ್ಮ ಲಕ್ಷ್ಮೀಪುತ್ರ ಮೊದಲನೇ ಇನ್ಮೇಲೆ ಅನ್ನೋ ಒಂದು ಸಾಂಗ್ ಇವತ್ತು ಲಾಂಚ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮೀಪುತ್ರ ಚಿತ್ರದ್ದು ಒಂದೆರಡು ಮಾತಾಡ್ತೀನಿ. ಅಂದರೆ ಈ ಲಕ್ಷ್ಮೀಪುತ್ರ ಅಂತ ಟೈಟಲ್ ಇಡೋಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತಂದ್ಬಿಟ್ಟು ಶುರುವಾಗಿದ್ದು ಒಂದು ಕಿಸ್ ಎಲ್ಲ ಮುಗಿದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದು ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನಗೆ ಈ ಕತೆ ಎಲ್ಲೋ ಒಂದು ಕಡೆ ಒಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಚಿಕ್ಕು ಈ ಥರದ್ದೊಂದು ಕತೆ ಇದೆ, ಯಾರಾದರೂ ಒಬ್ಬ ಹೊಸ ಹುಡುಗ, ಒಂದು ತುಂಬ ಇನೋಸೆಂಟ್ ಫೇಸ್ ಇರುವಂಥ ಒಬ್ಬ ಹುಡುಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದ್ಸತಿ ಸುಮ್ಮನೆ ಆ ಕತೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀಪುತ್ರನೋ ಅಂತಲೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ಒಂದು 4 ವರ್ಷ ಇದೆಲ್ಲ ಮುಗ್ದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡಿಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದು ಕತೆ ಹೇಳಿದ್ರಲ್ಲ, ಆ ಕತೆನ ನನಗೆ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ನಾನು ಚಿಕ್ಕುಗೆ ಹೇಳಿದ್ದು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದ್ದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಯಾರೋ ಒಬ್ರು ಪ್ರೊಡ್ಯೂಸರ್ ಇದ್ರು. ಸರಿ ಅಂತಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋಂಗಿದ್ರೆ ನಾನು ಕೊಡ್ತೀನಿ, ಆಯಿತು ಮಾಡಿ ಅಂತಂದ್ಬಿಟ್ಟು ಚಿಕ್ಕಣ್ಣನಿಗೆ ಓಕೆ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗಲಿಲ್ಲ, ಹಾಗಾಗಿ ಆ ಕತೆ ಆಗಲಿಲ್ಲ. ಅದಾದಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತೆ, ಅಪ್ಪಾಜಿ ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವರು ಕಷ್ಟದಲ್ಲಿದ್ದರು ಅಂತಂದ್ಬಿಟ್ಟು ಕೊಟ್ಟಿದ್ದೆ ಮಾಡಲಿ ಅಂತಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದರೆ ಬೇರೆ ಯಾರಿಗೂ ಮಾಡೋದು ಬೇಡ, ನಮ್ಮ ಪ್ರೊಡಕ್ಷನಲ್ಲೇ ಮಾಡೋಣ ನಾನು ನೀನು ಅಂತಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದರೆ ಏನು ತೊಂದರೆ ಇಲ್ಲ, ಮಾಡೋಣ ಸರಿ ಅಂತಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನು ಟೈಟಲ್ ಇಡೋದು ಅನ್ನೋ ಥರದ್ದು ಶುರುವಾಗ್ತಾ ಹೋಯಿತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟು ಬೇರೆ ಏನೇನೋ ಒಂದು 4-5 ಟೈಟ್ಲ್ ಅಂದ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅಮ್ಮನ ಹೆಸರು ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರಲಿಲ್ಲ. ಫಸ್ಟು ನಾನು ಗೌರಿಪುತ್ರ ಅಂತ ಇಟ್ಟರೆ ಹೆಂಗಿರುತ್ತೆ ಅಂತಂದ್ಬಿಟ್ಟು ಚಿಕ್ಕಣ್ಣನ ಜೊತೆ ಇದ್ದಾಗ, ಗೌರಿಪುತ್ರ ಅಂತ ಯಾಕೆ ಇಡಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪುತ್ರ ಅಂತಲೇ ಇಡೋಣ ಅಂತಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಂತು ಈ ಸಿನಿಮಾಗೆ. ಆ ಲಕ್ಷ್ಮೀಪುತ್ರ ಅಂತ ಇಟ್ಕೊಂಡಿದ್ದ ದಿನದಿಂದನೂ ಏನೋ ಗೊತ್ತಿಲ್ಲ ಲಕ್ಷ್ಮೀಪುತ್ರ ಅಂತ. ಬಟ್ ನಾನು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಬ್ಯಾಂಕಲ್ಲಿ ದುಡ್ಡಿರಲಿಲ್ಲ. ಚಿಕ್ಕಣ್ಣ ಹೆಂಗೆ ಮಾಡೋದು ಈ ಸಿನಿಮಾನ ಅಂತಂದ್ಬಿಟ್ಟು ಕೇಳಿದಾಗ, ಲಕ್ಷ್ಮೀಪುತ್ರ ಅಂತ ಹೆಸರಿಟ್ಟಿದ್ದೀವಿ, ಲಕ್ಷ್ಮಿ ನಮಗೆ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಮಾಡ್ತಾರಣ ಅಂತಂದ್ಬಿಟ್ಟು ಶುರು ಮಾಡಿದಾಗ ಏನೋ ಗೊತ್ತಿಲ್ಲ ಶುರು ಮಾಡ್ಕೊಂಡ್ವಿ. ಒಂದೆರಡು ತಿಂಗಳು ಲೇಟ್ ಆದಾಗ ತುಂಬ ಕಷ್ಟ ಆಗ್ತಾಯಿದೆ. ಶೂಟಿಂಗ್ ಶುರು ಮಾಡೋಕ್ಕಾಗ್ತಾಯಿಲ್ಲ. ಮುಹೂರ್ತ ಎಲ್ಲ ಮಾಡಿದ್ವಿ. ಜನವರಿ 24 ಮುಹೂರ್ತ ಮಾಡಿದ್ವಿ. ಅದಾದಮೇಲೆ ಮಾರ್ಚಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು. ಚಿಕ್ಕ ಒಂದಿನ ಕಾಲ್ ಮಾಡ್ದೆ, ಅಪ್ಪಾಜಿ ಯಾವಾಗಿಂದ ಶೂಟಿಂಗ್ ಮಾಡ್ತೀವಿ, ಆಲ್ರೆಡಿ 1.5 ಮಂತ್ ಆಯಿತು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ರಾಯರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಬಂದ ತಕ್ಷಣ ಶುರು ಮಾಡ್ತೀನಿ ಅಂತಂದ್ಬಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದದ್ದು ನೆಕ್ಸ್ಟು ಇನ್ನೊಂದು 2 ಡೇಸ್ ಅಷ್ಟೇ. ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು ಗೊತ್ತಿಲ್ಲ, ಬಟ್ ರಾಯರ ಕೃಪೆಯಿಂದ ಬಂತು. ಈ ಸಿನಿಮಾ ಶುರುವಾಯಿತು. ಇಲ್ಲಿವರೆಗೂ ಯಾವುದೇ ರೀತಿ ಒಂದು ದಿನನೂ ತೊಂದರೆ ಆಗದಂಗೆ ಅಷ್ಟು ಸುಲಲಿತವಾಗಿ ರಾಯರು ಇದನ್ನು ಕರ್ಕೊಂಡು ಬಂದು ಸಿನಿಮಾ ಮುಗಿಸಿ ಇವತ್ತು ಸಾಂಗ್ ರಿಲೀಸ್ ಮಾಡೋ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಹೇಳ್ಬೇಕಂತಂದರೆ ನನ್ನ ಒಂದು ರೀತಿ ಗಾಡ್ ಫಾದರ್ ಅಂತ ಹೇಳ್ಬೋದು, ಸಂತೋಷ್ ಲಾಡ್ ಪ್ರೆಸೆಂಟ್ಸ್ ಅಂತ ಹಾಕಿದ್ದೀನಲ್ಲ, ಅವರು ನನಗೆ ಯಾವಾಗ್ಲೂ ತುಂಬ ಸಪೋರ್ಟ್ ಮಾಡುವಂಥ ವ್ಯಕ್ತಿ. ಒಂದಿನ ಯಾವಾಗಲೂ ಒಂದ್ಸರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನು ಮಾಡ್ತಾ ಇದೀಯ ಅಂತಂದಾಗ, ಈಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದಾಗ, ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತೀನಿ ನಾನು ಅವ್ರನ್ನ. ತುಂಬ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂಥ ಜರ್ನಿ
ನಾವು ಹತ್ತತ್ರ ಒಂದು 65 ಡೇಸ್ ಏನೋ ಶೂಟ್ ಮಾಡಿದ್ದೀವಿ, ಎಲ್ಲ ಮುಗಿದಿದೆ. ಇನ್ನೇನು ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದು ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ ಇವಾಗ. ಇನ್ಮೇಲೆ ಅಂತಂದಾಗ ಈ ಫಸ್ಟು ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 ಇಯರ್ಸ್ ಫ್ರೆಂಡ್ಶಿಪ್ ಅವನದು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಒಂದ್ಸತಿ ಯಾವಾಗಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರೋಕ್ಕಾಗಿರಲಿಲ್ಲ. ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾನ ಮಾಡ್ಕೊಡ್ಬೇಕಂತಂದರೆ ನನ್ನನ್ನು ಕೇಳಲೇಬೇಡ, ನೀನು ಹೆಸರಾಕೋ ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತಂದ್ಬಿಟ್ಟು ಒಂದು ಸತಿ ಫಸ್ಟ್ ಹೋಗಿ ಕೂತ್ಕೊಂಡಾಗ, ಮಗ ಒಂದು ಏನೋ ಯಾವಾಗಲೂ ಮಾತಾಡ್ಕೊಳ್ಳೋ ಪದದಿಂದ ಪದ ಆಗಬೇಕದು. ಈ ಸಾಂಗು ತುಂಬ ಚೆನ್ನಾಗಿ ಎಲ್ಲರೂ ಬಾಯಲ್ಲೂ ಇರಬೇಕು. 1-2-4 ಲೈನ್ ನಾನೇನೋ ಬರೀತೀನಿ ನೋಡೋಣ ಅಂತಂದ್ಬಿಟ್ಟು ನಗುತ್ತಾ ಮನ್ಸ ಅಂತಂದ್ಬಿಟ್ಟು ಒಂದು 4-5 ಲೈನ್ ಎಲ್ಲ ಬರೆದು ಹಿಂಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದು ಸ್ಲಿಪ್ ಕೊಟ್ಟ ತಕ್ಷಣ ಅವ್ನು ಹಂಗೆ ಹಿಡ್ಕೊಂಡು ಸುಮ್ಮನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತನೂ ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗಲೇ ಇಲ್ಲ. ಅದು ಅಲ್ಲಿ ನಾನು ಬರೋದಂಗೆ ಕೊಟ್ಟೆ, ಅವ್ನು ಹಂಗೆ ಆಡ್ದ. ಅದೇ ಇವತ್ತು ಇಲ್ಲಿ ಬಂದಿರೋ ಇನ್ಮೇಲೆ ಅನ್ನೋ ಸಾಂಗ್. ಅಂದರೆ ಇನ್ಮೇಲೆ ಅಂತ ಏನಕ್ಕೆ ಬರೆದ್ವಿ ಅಂದರೆ, ಪ್ರತಿಯೊಂದು ಹುಡುಗ ಹುಡುಗಿನೂ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ಅಂತೀವಿ ಇನ್ಮೇಲೆ. ಈ ಥರದ್ದೊಂದು ಶಬ್ದ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಹುಡುಗ ಹುಡುಗಿರು, ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಲವರ್ಸು. ಬಟ್ ಆಮೇಲೆ ಇನ್ಮೇಲೆ ಈ ಥರದ್ದು ಒಂದು ವರ್ಡ್ಸ್ಗಳು ಪಾಸ್ ಆಗ್ತಾನೆ ಇರುತ್ತೆ. ಅದನ್ನು ಇಟ್ಕೊಂಡು ಒಂದು ಹುಡುಗ ಒಂದು ಹುಡುಗಿಗೆ ಇನ್ಮೇಲೆ ಲವ್ ಮಾಡ್ಬೇಕಾದ್ರೆ ಇನ್ಮೇಲೆ ಏನೇನೆಲ್ಲ ಹೇಳ್ಬೇಕಂತ ಇಷ್ಟಪಡ್ತಾನೆ, ಒಂದು ಹುಡುಗಿ ಇನ್ಮೇಲೆ ಲವ್ ಮಾಡೋ ಹುಡುಗನಿಗೆ ಏನೇನೆಲ್ಲ ಹೇಳಕ್ಕೆ ಇಷ್ಟಪಡ್ತಾಳೆ. ಅದನ್ನು ಇಟ್ಕೊಂಡು ಇನ್ಮೇಲೆ ಅನ್ನೋ ಒಂದು ಹುಕ್ ಲೈನ್ನ ಇಟ್ಕೊಂಡು ಮಾಡಿದಂಥ ಸಾಂಗ್ ಇನ್ಮೇಲೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದ್ದೀವಿ. ಯಾಕೆ ಅಂತಂದರೆ ಇದು ಅಪ್ಪಟ ಕನ್ನಡ ಸಾಂಗು, ಮಂಡ್ಯ ಹಳ್ಳಿ ಸೊಗಡಿನ ಸಾಂಗು. ಮತ್ತು ಇದನ್ನು ಆಡಿರುವಂಥವರು ನಮ್ಮ ದರ್ಶನ್ ಮೆಳವಂಕಿ ಅಂತ ಸರಿಗಮಪದಲ್ಲಿ ರನ್ನರ್ ಅಪ್ ಆಗಿದ್ರು. ಈ ಒಂದು ಮೆಲೋಡಿ ಟ್ರ್ಯಾಕ್ನ ಒಂದು ಮೆಲೋಡಿ ವಾಯ್ಸಲ್ಲಿ ಬೇಕು ಅಂತಂದ್ಬಿಟ್ಟಾಗ ಒಂದು 4-5 ಸಿಂಗರ್ ನಾವು ಆಡಿಸಿದ್ವಿ. ಏನೋ ನಮಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಸೌಂಡು ಆಗ್ತಾ ಇಲ್ಲ ಅಂದಾಗ ಅರ್ಜುನ್ ಜನ್ಯ ಅವರು ಹೇಳಿದ್ದು ನನಗೆ, ಮಗ ಸರಿಗಮಪ್ಪಲ್ಲಿ ಒಬ್ಬರು ಸಿಂಗರ್ ರನ್ನರ್ ಅಪ್ ಆಗಿದ್ದ, ಹುಡುಗಿನ ವಾಯ್ಸ್ ತುಂಬ ಚೆನ್ನಾಗಿದೆ ದರ್ಶನ್ ಅಂತ, ಆಡಿಸಿ ಕಳಿಸ್ತೀನಿ ಒಂದ್ಸತಿ ಕೇಳಂತಂದ್ಬಿಟ್ಟು. ತುಂಬ ಒಂದು 3-4 ದಿನ ಆದ್ಮೇಲೆ ತಿರ್ಗಾ ಫೋನ್ ಮಾಡಿದೆ, ಆಡಿಸ್ತಾ ಇದ್ದೀನಿ ಅಂತ. ಒಂದು ವಾರ ಬಿಟ್ಟು ಕಳಿಸಿದ್ರು. ಅವಾಗ ಬಂದಂಥ ವಾಯ್ಸು ಅರ್ಜುನ್ ಮೆಳವಂಕಿದು ತುಂಬ ಅದ್ಭುತವಾಗಿತ್ತು ವಾಯ್ಸು. ಒಂದಷ್ಟು ಲೈನ್ಸು ಎಕ್ಸ್ಪ್ರೆಷನ್ ವೈಸ್ ತುಂಬ ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು. ಅದಕ್ಕೆ ಕೂತ್ಕೊಂಡು 1-2 ದಿನ ಅರ್ಜುನ್ ನಾವು ಕೂತ್ಕೊಂಡು ಅದನ್ನು ಮತ್ತೆ ಆಡಿಸಿದ್ವಿ. ಹಾಗಾಗಿ ಈ ಸಾಂಗ್ ಬಂದಿದೆ. ತುಂಬ ಅದ್ಭುತವಾದಂಥ ವಾಯ್ಸು, ಉತ್ತರ ಕರ್ನಾಟಕದ ಒಬ್ಬ ಹುಡುಗ. ಆಲ್ ದ ವೆರಿ ಬೆಸ್ಟ್ ದರ್ಶನ್, ತುಂಬ ಒಳ್ಳೇದಾಗಲಿ. ಏಕೆಂತಂದರೆ ಆ ವಾಯ್ಸು ನಾನು ಕೇಳಿದಾಗ ಅನಿಸ್ತಿದ್ದಕ್ಕಿಂತ ಬೇರೆಯವ್ರು ಯಾರಿಗೆ ಕೇಳಿಸಿದ್ರು ತುಂಬ ಚೆನ್ನಾಗಿದೆ. ತುಂಬ ಪ್ರತಿಯೊಬ್ಬರು ಹೇಳಿದ್ದು ಸೂಪರ್ ಅಂತಲೇ ಹೇಳಿದರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧ್ವನಿಗೆ ತುಂಬ ಒಂದು ಅದ್ಭುತವಾದಂಥ ಶಕ್ತಿ ಇದೆ, ಒಳ್ಳೇದಾಗಲಿ ನಿಮಗೆ. ಅವ್ರ ಜೊತೆಗೆ ಪೃಥ್ವಿ ಭಟ್, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಆಲ್ರೆಡಿ ಅವ್ರ ಸಾಂಗ್ಸ್ಗಳೆಲ್ಲ ಹಿಟ್ ಲೈನಲ್ಲಿದೆ. ಮಾತಾಡ್ತಾ ಇರಬೇಕಾದ್ರೂ ಕೂಡ ಅವ್ರ ಆಡ ರೀತಿಯೇ ಮಾತಾಡ್ತಾ ಇದ್ರು. ಅಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸು. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ಬರು ವಾಯ್ಸ್ ಅಂದರೆ ಹುಡುಗನ ವಾಯ್ಸ್ ಚೆನ್ನಾಗಿದ್ದು ಹುಡುಗಿ ವಾಯ್ಸ್ ಚೆನ್ನಾಗಿಲ್ಲ, ಈ ಥರದ್ದು ಮ್ಯಾಚ್ ಆಗಿಲ್ಲ ಅಂತಂದಾಗ್ಲೂ ತುಂಬ ಇದಾಗುತ್ತೆ. ನಿಮ್ಮಿಬ್ಬರು ವಾಯ್ಸ್ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಆ ಪದಗಳಿಗೆ. ಗುಡ್ ಲಕ್. ಇದಿಷ್ಟು ಇವತ್ತು ಇನ್ಮೇಲೆ ಸಮಾರಂಭಕ್ಕೆ ಇಷ್ಟನ್ನು ಮಾತಾಡಿದ್ದೀನಿ. ಇನ್ಮೇಲೆ ಎಲ್ಲ ಅವಾಗ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ.